ವರ್ಸಸ್ ಗವರ್ಮೆಂಟ್ ವಾರ್ಗೆ ಬ್ರೇಕ್ ಬೀಳಲ್ವಾ? ಸದ್ಯಕ್ಕೆ ನೋ ಬ್ರೇಕ್ ಅನ್ನುವ ವಾತಾವರಣ ಇದೆ. ಮುಂದುವರೆದ ಸರ್ಕಾರ ಮತ್ತು ರಾಜ್ಯಪಾಲರ ಸಂಘರ್ಷ, ಅಂದ್ರೆ ಸರ್ಕಾರ ಮತ್ತು ರಾಜ್ಯಪಾಲರ ಸಂಘರ್ಷ ಮುಂದುವರಿತಾ ಇದೆ. ರಾಜ್ಯಪಾಲರ ಸಂಘರ್ಷ ಮತ್ತು ಸರ್ಕಾರದ ನಡುವಿನ ಒಂದು ಹಗ್ಗಜಗ್ಗಾಟ ಏನಿದೆ ಮುಂದುವರಿತಾ ಇದೆ. ಈ ಹಿಂದಿನ ಸರ್ಕಾರದ ಹಲವು ಬಿಲ್ಗಳಿಗೆ ಗವರ್ನರ್ ತಕರಾರು ತೆಗೆದಿದ್ದಾರೆ, ಅಂದ್ರೆ ಸೈನ್ ಹಾಕಿಲ್ಲ. ಹಲವು ಬಿಲ್ಗಳನ್ನ ವಾಪಸ್ ಕಳಿಸಿದ್ರು ಗವರ್ನರ್. ಈಗ ಭಾಷಣದ ವಿಚಾರದಲ್ಲೂ ತಕರಾರು ತೆಗಿತಾ ಇದ್ದಾರೆ. ರಾಜ್ಯಪಾಲರ ಸಮರ ಗ್ಯಾರಂಟಿ ನ್ಯೂಸ್ ನಲ್ಲಿ ನೋಡ್ತಾ ಹೋಗೋಣ ಗವರ್ನರ್ ವಾರ್ ಡೀಟೇಲ್ಸ್ ಹೆಂಗಿತ್ತು ಅಂತ. ಎಸ್ ಸರ್, ಒಂದು ನೆನಪಿರ್ಲಿ, ಹೀಗೆ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಗವರ್ನರ್ ಯಾವಾಗ ಮಸೂದೆಗಳಿಗೆ ಅಂಕಿತ ಹಾಕದೆ ಅಥವಾ ಸೈನ್ ಹಾಕದೆ ಕಳಿಸಿದ್ದಾರೆ ನೋಡಿ 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 ರಾಜ್ಯ ಸರ್ಕಾರಗಳು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾವೆ, ಕಾನೂನು ಹೋರಾಟವನ್ನು ನಡೆಸಿದಾವೆ. ಆಗ ಸುಪ್ರೀಂ ಕೋರ್ಟ್ ಕ್ಲಾಸ್ ತಗೊಂಡಿದೆ ಗವರ್ನರ್ಗೆ. ಸೊ ಅಂತಹದ್ದೇ ಪರಿಸ್ಥಿತಿ ನಮ್ಮಲ್ಲೇನಾದ್ರೂ ಆಗುತ್ತಾ? ನಮ್ಮಲ್ಲೂ ಈ ಬಿಲ್ಗಳಿಗೆ ಸ್ವಲ್ಪ ಕಿರಿಕಿರಿ ಆಗಿದೆಯಾ ಗವರ್ನರ್ ಜೊತೆಗೆ? ಅದನ್ನ ನೋಡ್ತಾ ಹೋಗೋಣ. ಪ್ರಾಬ್ಲಮ್ ಏನು ಅಂದ್ರೆ ಡಬಲ್ ಎಂಜಿನ್ ಸರ್ಕಾರ ಇಲ್ಲ, ಅಲ್ಲೊಂದು ಇಲ್ಲೊಂದು ಇದ್ದಾಗ ಈ ರೀತಿಯದ್ದು ಸಾಮಾನ್ಯ. ಓಕೆ, ಯಾವ ಬಿಲ್ಗಳಿಗೆ ತಕರಾರು ಇಲ್ಲಿ ತನಕ ನೋಡೋದಾದ್ರೆ, ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ವಿಚಾರದಲ್ಲೂ ಕೂಡ ಆಕ್ಷೇಪ ಎತ್ತಿದ್ರು ಗವರ್ನರ್. ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ತಿದ್ದುಪಡಿ ಮಸೂದೆಯ ಅಂಕಿತಕ್ಕೆ ನಿರಾಕರಿಸಿದ್ರು. ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ವಿಧೇಯಕಕ್ಕೆ ಕೊಕ್ಕೆ ಹಾಕಿದ್ರು. ಆಲ್ರೆಡಿ ಅದು ಬಿಲ್ ಆಗಿ ಬಂತಲ್ಲ, ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ವಿಧೇಯಕ, ಆ ಬಿಲ್ ಪಾಸ್ ಆಗಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿವಿ ಕುಲಪತಿ ನೇಮಕ ವಿಳಂಬಕ್ಕೂ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ರು. 3 ತಿಂಗಳಲ್ಲಿ ನೇಮಕ ಆಗ್ಲಿಲ್ಲ ಅಂದ್ರೆ ತನ್ನಿಂದಲೇ ನೇಮಕ ಅಂತ ಗೆಹ್ಲೋಟ್ ಅವರು ಕ್ಲಾಸ್ ತಗೊಂಡಿದ್ರು ರಾಜ್ಯ ಸರ್ಕಾರಕ್ಕೆ. ಕಳೆದ 2.5 ವರ್ಷದಲ್ಲಿ ಹಲವು ಬಿಲ್ಗಳು ವಾಪಸ್ ಹೋಗಿದೆ. ರಾಜ್ಯ ಸರ್ಕಾರಕ್ಕೆ ಅವಾಗ ಮುಖಭಂಗ ಆಗುತ್ತೆ. 25ಕ್ಕೂ ಹೆಚ್ಚು ಬಿಲ್ಗಳನ್ನ ವಾಪಸ್ ಕಳುಹಿಸಿ ಅದಕ್ಕೆ ಸ್ಪಷ್ಟನೆ ಕೂಡ ಕೊಟ್ಟಿದ್ರು, ಸ್ಪಷ್ಟನೆ ಕೇಳಿದ್ರು ಗವರ್ನರ್. ಇದ್ಯಾಕೆ ಹಿಂಗೆ, ಇದು ಸರಿ ಇಲ್ಲ ಅಂತ. ಇದೀಗ ವಿಶೇಷ ಅಧಿವೇಶನದ ಭಾಷಣದ ವಿಚಾರದಲ್ಲೂ ಕೂಡ ಸಂಘರ್ಷ ಆಗ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ಇದೆ, ಅಲ್ಲಿ ಬಿಜೆಪಿ ಇದೆ. ಬಿಜೆಪಿ ಅಲರ್ಟ್ ಮಾಡಿರುವ ರಾಜ್ಯಪಾಲರು ಅಂಡ್ ಕಾಂಗ್ರೆಸ್ ಕೆಲವೊಂದು ಪದಗಳನ್ನ ಬಿಜೆಪಿ ಅಲರ್ಟ್ ಮಾಡಿರೋ ರಾಜ್ಯಪಾಲರಿಂದಲೇ ಹೇಳಿಸ್ಬೇಕು ಅಂತ ಅವರೂ ಕೂಡ ತಿಕ್ಕಾಟದಲ್ಲಿದ್ದಾರೆ. ಅವಾಗ ಇಂತಿಂತ ಸಂಘರ್ಷಗಳಾಗ್ತಾ ಹೋಗುತ್ತೆ.